ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ವಿ ಎ ಮತ್ತು ಪಿ ಡಿ ಒ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗೆ ಪೇಪರ್ 2ನಲ್ಲಿ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಕನ್ನಡ 35 ಮಾರ್ಕ್ಸ್ಗಳಿಗೆ ಇರುತ್ತೆ ಪತ್ರಿಕೆ 2ನಲ್ಲಿ. ಹಾಗೆ ಪೇಪರ್ 2ನಲ್ಲಿ ಯಾವ ಥರ ಪ್ರಶ್ನೆಗಳು ಬರಬಹುದು, ಹಾಗೆ ಅಲ್ಲಿರುವಂಥ 4 ಆಪ್ಷನ್ಗಳಿಗೂ ಸಂಬಂಧಿಸಿದಂಥ ಮಾಹಿತಿಗಳನ್ನ ತಿಳ್ಕೊತಾ ಹೋಗೋಣ. ಒಂದೊಂದಾಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲನೇ ಪ್ರಶ್ನೆ, ಬಟ್ಟೆ ಪದದ ಸಮಾನಾರ್ಥಕ ಪದ ಯಾವುದು ಅಂತ. ಬಟ್ಟೆ ಅಂದರೆ ಕೇವಲ ವಸ್ತ್ರ ಮಾತ್ರ ಅಂತಲ್ಲ, ಬಟ್ಟೆಗೆ ಇನ್ನೊಂದಷ್ಟು ಸಮಾನಾರ್ಥಕ ಪದಗಳಿದ್ದಾವೆ. ವಸ್ತ್ರ ಮತ್ತು ಭೂಮಿ, ವಸ್ತ್ರ ಮತ್ತು ಸೂರ್ಯ, ವಸ್ತ್ರ ಮತ್ತು ಮರ, ವಸ್ತ್ರ ಮತ್ತು ದಾರಿ ಅಂತ. ನೋಡಿ, ಭೂಮಿಗೆ ಹಲವಾರು ಸಮಾನಾರ್ಥಕ ಪದಗಳಿದ್ದಾವೆ. ಭೂಮಿಗೆ ಇಳೆ ಅಂತಾರೆ, ಧರೆ, ಧಾತ್ರಿ, ಪೃಥ್ವಿ, ಹೀಗೆ ಹಲವಾರು ಸಮಾನಾರ್ಥಕ ಪದಗಳು ಭೂಮಿಗಿದ್ದಾವೆ. ಸೂರ್ಯನಿಗೆ ಇನ ಅಂತಾರೆ ಮತ್ತು ಅರ್ಕ ಅಂತಾರೆ. ಇನ ಅಂದರೂ ಸೂರ್ಯ, ಅರ್ಕ ಅಂದರೂ ಸೂರ್ಯ. ಮರ ಗೊತ್ತು, ವೃಕ್ಷ, ಮರಕ್ಕೆ ಸಮಾನಾರ್ಥಕ ಪದ ವೃಕ್ಷ ಅಂತಾರೆ. ಹೀಗೆ ತರು ಅಂತಾರೆ, ದ್ರುಮ ಅಂತಾರೆ, ಪಾದಪ ಅಂತಾರೆ. ವಿಟಪಿ ಅಂದ್ರೂ ಸಹ ಮರಕ್ಕೆ ಉದಾಹರಣೆನೇ. ಹಾಲಿವಣ ಅಂತಾರೆ. ಇವೆಲ್ಲ ಮರಕ್ಕೆ ಸಮಾನಾರ್ಥಕ ಪದಗಳು. ದಾರಿ ನೋಡಿ, ದಾರಿ ಅಂದರೆ ರಸ್ತೆ ಮಾತ್ರ ಅಲ್ಲ, ಇಲ್ಲಿ ದಾರಿ ಅಂದರೆ ಬಟ್ಟೆಗೆ ಸಮಾನಾರ್ಥಕ ಪದ ದಾರಿ ಅಂತಲೂ ಆಗುತ್ತೆ. ಬಟ್ಟೆ ಅಂದರೆ ಒಂದು ಅರ್ಥದಲ್ಲಿ ವಸ್ತ್ರ, ಇನ್ನೊಂದು ಅರ್ಥದಲ್ಲಿ ದಾರಿ ಆಗುತ್ತೆ. ಹಾಗೆ ಬಟ್ಟೆಗೆ ಇನ್ನೊಂದಷ್ಟು ಸಮಾನಾರ್ಥಕ ಪದಗಳಿದ್ದಾವೆ. ಆಚ್ಛಾದನ ಅಂತ ಬಟ್ಟೆಗೆ ಕರೀತಾರೆ. ಸಮಾನಾರ್ಥಕ ಪದಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ. 8ರಿಂದ 12ನೇ ತರಗತಿವರೆಗೂ ಇರುವಂಥ ಕನ್ನಡ ಪುಸ್ತಕಗಳಲ್ಲಿರುವಂಥ ಕನ್ನಡ ಪದಗಳ ಅರ್ಥಗಳನ್ನು ಸುಮಾರು 2,500ರಿಂದ 3,000 ಕನ್ನಡ ಪದಗಳ ಅರ್ಥಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನಾನು ಏನೇನು ಸಮಾನಾರ್ಥಕ ಪದಗಳು ಹೇಳ್ತಾ ಇದ್ದೀನಿ ಇವೆಲ್ಲನೂ ಸಹ ನಾನು ಅದರಲ್ಲಿಂದನೇ ತೊಗೊಂಡಿರೋದು. ನೋಡಿ, ಆಚ್ಛಾದನ, ವಸನ ಅಂದರೂ ಸಹ ಬಟ್ಟೆನೇ, ವಸ್ತ್ರ, ವಸನ ಅಂದರೂ ಬಟ್ಟೆನೇ. ಹಾಗೆ ದಾರಿಗೆ ಮಾರ್ಗ, ರಸ್ತೆ ಈ ರೀತಿ ಕರೀತಾರೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಳಿಯಬಲ್ಲುದೆ. ಈ ವಚನಗಳ ಸಾಲು ಯಾರವು ಅಂತ. ಈ ವಚನಕಾರರಿದ್ದಾರಲ್ಲ, ಅವರು ಒಬ್ಬೊಬ್ಬರಲ್ಲಿ ಒಂದೊಂದು ವಿಶೇಷತೆಯಿಂದ ವಚನಗಳನ್ನ ರಚನೆ ಮಾಡಿದ್ದಾರೆ. ನೋಡಿ, ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ ಮತ್ತು ಚನ್ನಬಸವಣ್ಣ ಅಂತ ಇದೆ. ಬಸವಣ್ಣ ಅವರು ಸಾಮಾಜಿಕ ಒಂದು ಲೋಪದೋಷಗಳ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ ಇವರ ವಚನಗಳು ರಚಿತ ಆಗಿದೆ. ಸಾಮಾಜಿಕ ಲೋಪದೋಷ ಮತ್ತು ಮೂಢನಂಬಿಕೆಗಳಿಗೆ ಅದ್ರ ಬಗ್ಗೆ ವಚನಗಳು ರಚಿತ ಆಗಿದೆ. ಇನ್ನು ಅಕ್ಕ ದೇವಿಯವರದು ವೇದನೆ ಮತ್ತು ಹೆಣ್ಣಿನ ಒಂದು ವೇದನೆ ಆಗಿರ್ಬೋದು, ನೋವು, ಅದ್ರ ಬಗ್ಗೆ ವಚನಗಳನ್ನು ರಚನೆ ಮಾಡಿದ್ದಾರೆ. ಇನ್ನು ಅಲ್ಲಮ ಪ್ರಭುಗಳ ವಚನದಲ್ಲಿ ಒಗಟು ಮತ್ತು ಗಾದೆಗಳಿರ್ತವೆ. ವಿಶೇಷವಾಗಿ ಒಗಟು ಮತ್ತು ಗಾದೆಗಳಿರ್ತವೆ. ಚನ್ನಬಸವಣ್ಣನವ್ರದ್ದು ಇವ್ರನ್ನ ಜ್ಞಾನ ಭಂಡಾರ ಅಂತ ಕರೀತಾರೆ. ಜ್ಞಾನ ಭಂಡಾರದ ಬಗ್ಗೆ ಇವ್ರ ವಚನಗಳಿರ್ತವೆ. ಜ್ಞಾನದ ಬಗ್ಗೆ ಇರ್ತವೆ ಇವರ ವಚನಗಳು. ಅಲ್ಲಮ ಪ್ರಭು ಅವರ ವಚನಗಳ ಅಂಕಿತ ಬಹಳಷ್ಟು ಬಾರಿ ಕೇಳ್ತಾ ಇರ್ತಾರೆ. ಅಲ್ಲಮ ಪ್ರಭುದು ಗುಹೇಶ್ವರ, ಬಸವಣ್ಣನವರದು ಗೊತ್ತು ನಿಮಗೆ, ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿಯವರದು ಚನ್ನಮಲ್ಲಿಕಾರ್ಜುನ, ಚನ್ನಬಸವಣ್ಣವರದು ಚನ್ನಸಂಗಯ್ಯ ಅಂತ ವಚನಗಳ ಅಂಕಿತ. ಕಲ್ಲೊಳಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಳಿಯಬಲ್ಲುದೆ. ಈಗ ನೋಡಿ, ಈ ವಚನ ನೋಡಿದ ತಕ್ಷಣ, ಈ ವಚನದ ಸಾಲುಗಳ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂಥರ ಒಗಟು ಥರ ಇದೆ, ಗಾದೆ ಥರ ಇದೆ ಅಂತ. ಇದು ಒಗಟು ಮತ್ತು ಗಾದೆಗಳಿಗೆ ಸಂಬಂಧಪಟ್ಟಾಗೆ ವಚನಗಳನ್ನು ರಚನೆ ಮಾಡುವಂಥದ್ದು ಅಲ್ಲಮ ಪ್ರಭುಗಳು. ಸರಿಯಾದ ಉತ್ತರ ಅಲ್ಲಮ ಪ್ರಭು. ಮಗು ಕುಡಿಯಿತು, ಇದು ಏನು? ಸಕರ್ಮಕ, ಅಕರ್ಮಕ, ಪೂರ್ಣ, ಸಾಪೇಕ್ಷ ಅಂತ ಇದೆ. ಮಗು ಕುಡಿಯಿತು ಅಂತ ಇದೆ. ಇಲ್ಲಿ ನೋಡಿ, ಅಕರ್ಮಕ ಮತ್ತು ಸಕರ್ಮಕ ಅನ್ನೋದು, ಮೊದಲಿಗೆ ನಾವಿಲ್ಲಿ ಕರ್ಮ, ಕ್ರಿಯೆ ಅನ್ನೋದನ್ನು ನೋಡಬೇಕು. ಕರ್ಮ ಮತ್ತು ಕ್ರಿಯೆ ಏನು ಮಾಡ್ತಾ ಇದೆ ಅಂತ. ಇಲ್ಲಿ ಕರ್ತೃ ಅಂತ ಬಂದಾಗ ಇಲ್ಲಿ ಕರ್ತೃ ಮಗು ಆಗುತ್ತೆ. ಕರ್ಮ ಅಂತ ಬಂದಾಗ ಇಲ್ಲಿ ಮಗು ಕುಡಿಯಿತು ಅಂತ ಇದೆ. ಮಗು ಏನು ಕುಡಿಯಿತು ಅಂತ ಹೇಳ್ತಾ ಇಲ್ವ. ಮಗು ಹಾಲು ಕುಡಿಯಿತು, ನೀರು ಕುಡಿಯಿತು, ಈ ರೀತಿ ಇರುತ್ತೆ ವಾಕ್ಯ, ಸಂಪೂರ್ಣವಾದಂಥ ವಾಕ್ಯ, ಪೂರ್ಣ ವಾಕ್ಯ ಆ ರೀತಿ ಇರುತ್ತೆ. ಮಗು ಹಾಲು ಕುಡಿಯಿತು ಅಂತ. ಇಲ್ಲಿ ಹಾಲು ಕುಡಿಯಿತು ಅನ್ನೋದು ಕರ್ಮಪದ, ಕುಡಿಯಿತು ಅನ್ನೋದು ಕ್ರಿಯೆ, ಗೊತ್ತು ನಿಮಗೆ, ಅದು ಕ್ರಿಯೆ ಅಂತ. ಇಲ್ಲಿ ನೋಡಿ, ಸಕರ್ಮಕ ಅಂದರೆ ಕರ್ಮಪದ ನೋಡಿ, ಕರ್ಮ ಇದೆಯಲ್ಲ, ಸಕರ್ಮ ಅಂದರೆ ಕರ್ಮಪದ ಸೇರಿಕೊಂಡಿರೋದು. ಅಕರ್ಮ ಅಂದರೆ ಕರ್ಮಪದ ಇಲ್ಲದೆ ಇರೋದು.
ಇಲ್ಲಿ ಕರ್ಮಪದ ನೋಡಿ, ಮಗು ಕುಡಿಯಿತು ಅನ್ನೋದರಲ್ಲಿ ಕರ್ಮಪದ ಇಲ್ಲ, ಹಾಲು ಅನ್ನೋದು ಇಲ್ಲ ಇಲ್ಲಿ. ಹಾಗಾಗಿ ಮಗು ಕುಡಿಯಿತು ಅನ್ನೋದು ಅಕರ್ಮಕ ಧಾತು. ಇಲ್ಲಿ ಕರ್ಮಪದವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ಅಕರ್ಮಕ ಧಾತುನಲ್ಲಿ. ಅದು ಹೆಸರೇ ಹೇಳ್ತಾ ಇದೆ, ಸಕರ್ಮಕ ಅಂದರೆ ಕರ್ಮಪದ ಸೇರಿಸಿರೋದು, ಅಕರ್ಮಕ ಅಂದರೆ ಬಿಟ್ಟಿರೋದು ಅಂತ. ಬದುಕು ಬದಲಿಸಬಹುದು, ಇದು ಯಾರ ಕೃತಿ ಅಂತ. ಬದುಕು ಬದಲಿಸಬಹುದು ವೈದೇಹಿ, ನೇಮಿಚಂದ್ರ, ಮಾಲತಿ, ಪಟ್ಟಣಶೆಟ್ಟಿ, ಜಿ ಎಸ್ ಶಿವರುದ್ರಪ್ಪ ಅಂತ 4 ಆಪ್ಷನ್ಸ್ ಇದೆ. ವೈದೇಹಿ ಅವ್ರನ್ನ ಇವರ ಒಂದು ನಾಮಧೇಯ ಜಾನಕಿ ಅಂತ, ಇವರ ಕಾವ್ಯನಾಮ ಬಂದು ವೈದೇಹಿ ಅಂತ. ಇವರು ಕ್ರೌಂಚ ಪಕ್ಷಿ ಅಂತ ಇದ್ರು ಬಹಳಷ್ಟು ಬಾರಿ ಕೇಳಿದ್ದಾರೆ ಎಕ್ಸಾಮಲ್ಲಿ, ಕ್ರೌಂಚ ಪಕ್ಷಿನ ಕೃತಿ ರಚನೆ ಮಾಡಿದವ್ರು ಯಾರು ಅಂತ. ಕ್ರೌಂಚ ಪಕ್ಷಿ, ಜಾತ್ರೆ, ಅಸ್ಪೃಶ್ಯರು ಇವೆಲ್ಲ ಸಹ ವೈದೇಹಿಯವರ ಒಂದು ಕೃತಿಗಳು. ಈ ಕ್ರೌಂಚ ಪಕ್ಷಿ ಅನ್ನೋದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಯಾವ ಕೃತಿಗಳಿಗೆ ಪ್ರಶಸ್ತಿ ಬಂದಿರುತ್ತೆ ನೋಡಿ, ಅಂಥ ಕೃತಿಗಳ ಬಗ್ಗೆ, ಅಂಥ ಒಂದು ಕವನ ಸಂಕಲನಗಳ ಬಗ್ಗೆನೇ ಪ್ರಶ್ನೆಗಳನ್ನ ಕೇಳ್ತಾರೆ ಹೆಚ್ಚಾಗಿ. ಮಾಲತಿ ಪಟ್ಟಣಶೆಟ್ಟಿ ಇವ್ರದ್ದು ಕಳ್ಳುಬಳ್ಳಿ ಅಂತ, ಇವರ ಒಂದು ಪ್ರಸಿದ್ಧ ಕೃತಿ ಇದು ಕಳ್ಳುಬಳ್ಳಿ. ಜಿ ಎಸ್ ಶಿವರುದ್ರಪ್ಪ ಇವರು 3ನೇ ರಾಷ್ಟ್ರಕವಿ ಗೊತ್ತು. 3ನೇ ರಾಷ್ಟ್ರಕವಿ, 1ನೇ ರಾಷ್ಟ್ರಕವಿ ಎಂ ಗೋವಿಂದ ಪೈ, 2ನೇ ಅವರು ಕುವೆಂಪು, 3ನೇ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ. 2006ರಲ್ಲಿ ಇವರನ್ನ ರಾಷ್ಟ್ರಕವಿ ಅಂತ ಘೋಷಣೆ ಮಾಡ್ತಾರೆ. ಇನ್ನು ನೇಮಿಚಂದ್ರ ಅನ್ನೋರು ನೋಡಿ, ನೇಮಿಚಂದ್ರ ಅಂದರೆ ಇವರು ಮಹಿಳೆಯರ ಬದುಕಿನ ಬಗ್ಗೆ ಕೃತಿ ಬರೆಯುವಂಥದ್ದು. ಇವರ ಒಂದು ಕೃತಿ ಬದುಕು ಬದಲಿಸಬಹುದು, ನೇಮಿಚಂದ್ರ ಅವರದು. ವಾರ್ಧಕ ಷಟ್ಪದಿಯಲ್ಲಿ 3 ಮತ್ತು 6ನೇ ಸಾಲಿನಲ್ಲಿರುವ ಮಾತ್ರೆಗಳ ಸಂಖ್ಯೆ ಅಂತ. ವಾರ್ಧಕ ಷಟ್ಪದಿನಲ್ಲಿ 1, 2 ಮತ್ತು 4, 5ನೇ ಸಾಲೇನಿದೆ, ಈ ಸಾಲುಗಳಲ್ಲಿ 5 ಮಾತ್ರೆಯ 4 ಗಣಗಳಿರ್ತವೆ, 4 ಗುಂಪಿರುತ್ತೆ. 5 ಮಾತ್ರೆ 4 ಗುಂಪು. ಇನ್ನು 3 ಮತ್ತು 6ನೇ ಸಾಲಲ್ಲಿ 5 ಮಾತ್ರೆಯ 6 ಗಣ ಇರುತ್ತೆ. ಅದರ ಜೊತೆ ಒಂದು ಗುರು ಇರುತ್ತೆ. ಗುರು ಸಾಮಾನ್ಯವಾಗಿ ಕೊನೆಯಲ್ಲಿ ಇರುತ್ತೆ ಈ ಷಟ್ಪದಿಗಳಲ್ಲಿ. ಈಗ 3 ಮತ್ತು 6ನೇ ಸಾಲಲ್ಲಿ 5 ಮಾತ್ರೆ 6 ಗಣ ಅಂದರೆ 5 6 30. ಗುರು ಅಂದರೆ ನಾವು ಇದನ್ನು 2 ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಲಘು ಅಂದರೆ 1 ಅಂತ ಕನ್ಸಿಡರ್ ಮಾಡ್ತೀವಿ, ಗುರು ಅಂದರೆ 2 ಮಾತ್ರೆ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ 30 + 2 32, ಉತ್ತರ 32. ವಾರ್ಧಕ ಷಟ್ಪದಿಯಲ್ಲಿ 32 ಗಣ ಇರುತ್ತೆ. ಉಣ್ಮು ಎಂದರೆ ಏನು? ಉಣ್ಮು ಅಂದರೆ ಹೊರಹೊಮ್ಮು, ಉಂಟು, ಉಬ್ಬಿರುವ, ಉಡು ಅಂತ. ಉಣ್ಮು ಅಂತಂದರೆ ಹೊರಹೊಮ್ಮೋದು ಅಂತ, ಹೊರಗಡೆ ಬರೋದು ಅಂತ, ಹೊರಹೊಮ್ಮು. ಅವನೊಬ್ಬ ಈ ಪದದಲ್ಲಿರುವ ಸಂಧಿ. ಮೊದಲಿಗೆ ನಾವು ಸಂಧಿ ಹೆಸರಿಸಬೇಕು ಅಂದರೆ ಮೊದಲು ನಾವು ಪದನ ಬಿಡಿಸ್ಕೊಬೇಕು. ಅವನೊಬ್ಬನ ಬಿಡಿಸಿ ಬರೆದಾಗ ಅವನು + ಒಬ್ಬ ಆಗುತ್ತೆ, ಅವನೊಬ್ಬ. ಇಲ್ಲಿ ನೋಡಿ, ಪೂರ್ವ ಪದದಲ್ಲಿರುವಂಥ ಕೊನೆಯ ಅಕ್ಷರ ನೂನ ಉಚ್ಚಾರಣೆ ಮಾಡಿದಾಗ ಹೂ ಬರ್ತಾಯಿದೆ + ಓ. ಹಾಗೆ ಪದನ ಕೂಡಿಸಿದಾಗ ಅವನೊಬ್ಬ ಆಗ್ತಾಯಿದೆ, ಹೂ ಬರ್ತಾ ಇಲ್ಲ. ಇಲ್ಲಿ ಓ ಮಾತ್ರ ಕನ್ಸಿಡರ್ ಆಗ್ತಾಯಿದೆ, ಹೂ ಕನ್ಸಿಡರ್ ಆಗ್ತಾಯಿಲ್ಲ. ಓ ಮಾತ್ರ ಕನ್ಸಿಡರ್ ಆಗಿ ಹೂ ಬಿಟ್ಟೋಗ್ತಾ ಇದೆ, ಹೂ ಇಲ್ಲಿ ಲೋಪ ಆಗ್ತಾಯಿದೆ, ಬಿಟ್ಟೋಗ್ತಾ ಇದೆ ಅಂತಂದಾಗ ಅದು ಲೋಪ ಸಂಧಿ ಅಂತ. ಸಂಧಿಗಳ ಬಗ್ಗೆನೂ ಕ್ಲಾಸ್ ಮಾಡಿದ್ದೀನಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಕ್ಲಾಸಸ್ನ ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ, ನೋಡಿ ಕ್ಲಾಸ್ನ ನೋಡಿ. ಲೋಪ ಸಂಧಿ ಇದು ಅವನೊಬ್ಬ ಅನ್ನೋದು. ಆಗಮ ಸಂಧಿ ಅಂದರೆ ಒಂದು ಪದ ಹೊಸದಾಗಿ ಬಂದು ಸೇರುವಂಥದ್ದು ಆಗಮ ಸಂಧಿ, ವಕಾರಾಗಮ, ಯಕಾರಾಗಮ. ಆದೇಶ ಸಂಧಿ ಅಂತಂದರೆ ಕಾತಾಪ ಏನಿದೆ ಅದಕ್ಕೆ ಬದಲಾಗಿ ಗಾದಾಬ ಆದೇಶವಾಗಿ ಬರೋದು, ಅಕ್ಷರಕ್ಕೆ ಬದಲಾಗಿ ಅಕ್ಷರ ಆದೇಶ ಬರೋದು. ಸವರ್ಣ ದೀರ್ಘ ಅಂದರೆ ಅದೇ ಜಾತಿಯ ಒಂದು ದೀರ್ಘ ಸ್ವರ ಬಂದು ಸೇರುವಂಥದ್ದು ಸವರ್ಣ ದೀರ್ಘ ಸಂಧಿ. ಕೆ ಎಸ್ ನರಸಿಂಹಸ್ವಾಮಿ ಅವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ ಅಂತ. ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ದುಂಡು ಮಲ್ಲಿಗೆ, ಇವು 4 ಸಹ ಕೆ ಎಸ್ ನರಸಿಂಹಸ್ವಾಮಿ ಅವರು ರಚನೆ ಮಾಡಿರುವಂಥ ಕೃತಿಗಳೇ. ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ, ದುಂಡು ಮಲ್ಲಿಗೆ. ಆದರೆ ಈ ಕೃತಿಗಳಲ್ಲಿ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ ಅಂತ. ಇವರ ಒಂದು ದುಂಡು ಮಲ್ಲಿಗೆ ಅನ್ನೋ ಕೃತಿಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ. ಹಂಪೆಯ ಹರೀಶ್ವರನ ವರಸುತ ಎಂದು ಗುರುತಿಸಿಕೊಂಡವರು ಹರಿಹರ, ಕುಮಾರವ್ಯಾಸ, ರಾಘವಾಂಕ, ಮುದ್ದಣ್ಣ ಅಂತ. ಹರಿಹರನ ರಗಳೆಯ ಕವಿ ಅಂತ ಕರೀತಾರೆ, ರಗಳೆ ಕವಿ ಅಂತ. ಮೊದಲು ರಗಳೆನ ಪರಿಚಯ ಮಾಡಿಕೊಟ್ಟವರು ಹರಿಹರ. ರಾಘವಾಂಕ ಬಂದು ಹರಿಹರನ ಸೋದರಳಿಯ. ಹಂಪೆಯ ಹರೀಶ್ವರ ಅಂತಂದರೆ ಹರಿಹರನ ಸೋದರಳಿಯ ರಾಘವಾಂಕ.
ಇವರ ಕೃತಿ ಬಂದು ವಾರ್ಧಕ ಷಟ್ಪದಿನಲ್ಲಿ ರಚನೆ ಮಾಡಿರ್ತಾರೆ, ಹರಿಶ್ಚಂದ್ರ ಕಾವ್ಯ ಅಂತ. ಇದು ವಾರ್ಧಕ ಷಟ್ಪದಿನಲ್ಲಿದೆ, ರಾಘವಾಂಕ ಅವರು ರಚನೆ ಮಾಡಿರೋಂಥದ್ದು. ಇನ್ನು ಮುದ್ದಣ್ಣನ ಹೊಸಗನ್ನಡ ಕಾವ್ಯದ ಮುಂಗೋಳಿ ಅಂತ ಕರೀತಾರೆ. ಹೊಸಗನ್ನಡದ ಮುಂಗೋಳಿ ಅಂತ ಯಾರನ್ನು ಕರೀತಾರೆ, ಯಾವ ಕವಿನ ಕರೀತಾರೆ ಅಂತ ಕೇಳ್ಬೋದು. ಮುದ್ದಣ್ಣ ಅವ್ರನ್ನ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡಿ, ಹರಿಹರನ ಸೋದರಳಿಯ ಹೊರಸುತ ಅಂತ ಕರೆಯೋದು ರಾಘವಾಂಕ. ಇಲ್ಲಿ ರಾಘವಾಂಕ ಅವ್ರನ್ನ ಹೊರಸುತ ಅಂತ ಕರೀತಾರೆ. ಹರಿಹರನ ಹಂಪೆಯ ಹರೀಶ್ವರನ ಹೊರಸುತ ಅಂತ ರಾಘವಾಂಕ ಅವ್ರನ್ನ ಕರೀತಾರೆ. ಇನ್ನು ಕುಮಾರವ್ಯಾಸ ಅವರು ಗದುಗಿನ ಭಾರತ ಕೃತಿನ ರಚನೆ ಮಾಡಿದ್ದಾರೆ, ಕರ್ನಾಟಕ ಭಾರತ ಕಥಾಮಂಜರಿ ಅಂತ. ಅದನ್ನು ಭಾಮಿನಿ ಷಟ್ಪದಿನಲ್ಲಿ ರಚನೆ ಮಾಡಿದ್ದಾರೆ. ರಾಘವಾಂಕ ಅವರ ಹರಿಶ್ಚಂದ್ರ ಕಾವ್ಯ ವಾರ್ಧಕ ಷಟ್ಪದಿನಲ್ಲಿದೆ. ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿ ಭಾಮಿನಿ ಷಟ್ಪದಿನಲ್ಲಿದೆ. ಹಂಪೆಯ ಹರೀಶ್ವರನ ಹೊರಸುತ ಅಂತ ಕರೆಸ್ಕೊಳ್ಳೋದು ರಾಘವಾಂಕ. ಇಲ್ಲಿ ಅರ್ಥವನ್ನು ವಿಭಜಿಸುವುದು ಎನ್ನುವುದಕ್ಕೆ ಹೀಗೆ ಹೇಳುವರು: ಸಮಾಸ, ಸಂಧಿ, ವಿಭಕ್ತಿ, ಕೃದಂತ ಅಂತ. ನೋಡಿ, ಸಮಾಸ ಅಂತಂದರೆ ಇಲ್ಲಿ ಸಮಾಸದ ಪದ ರಚನೆ ಆಗಬೇಕಾದ್ರೆ ವಿಭಕ್ತಿ ಪ್ರತ್ಯಯ ಏನಿದೆ, ಈ ವಿಭಕ್ತಿ ಪ್ರತ್ಯಯ ಲೋಪ ಆಗಿ ಪದ ರಚನೆ ಆಗುತ್ತೆ. ಪದಗಳನ್ನ ಬಿಡಿಸಿ ಬರೆದಾಗ ವಿಭಕ್ತಿ ಪ್ರತ್ಯಯ ಲೋಪ ಆಗುತ್ತೆ. ಸಂಧಿ ಅಂದರೆ ಪದಗಳನ್ನ ಬಿಡಿಸಿ ಬರೆಯೋದು ಸಂಧಿ. ಕೃದಂತ ಅಂತಂದರೆ ಧಾತುಗಳಿಗೆ ಕೃತ್ಪತ್ಯ ಸೇರೋದು. ಅಂದರೆ ಆ ಅಂತಂದರೆ ಓಡುವ, ಹೀಗೆ ಉಡುಗೆ, ಉತ್ತ, ಮಾಡುತ್ತಾ ಅಂತ ಈ ಥರ ಕರಿಬೋದು. ಓಡುವ ವಾ ಬಂತಲ್ಲ, ಆ, ಉಡುಗೆ, ಮಾಡುತ್ತಾ, ಕೂರುತ್ತಾ, ಓಡುತ್ತಾ, ಇದೆಲ್ಲ ಕೃದಂತಗಳು. ಕೃತ್ಪ್ರತ್ಯಯಗಳ ಸೇರಿ ಕೃದಂತಗಳಾಗ್ತವೆ. ಇನ್ನು ವಿಭಕ್ತಿ ಪ್ರತ್ಯಯಗಳು ಗೊತ್ತು. ವಿಭಕ್ತಿ ಪ್ರತ್ಯಯ ಅಂದರೆ ಅರ್ಥವನ್ನು ವಿಭಜನೆ ಮಾಡೋದೇ ವಿಭಕ್ತಿ ಪ್ರತ್ಯಯ. ಅಭಿನವ ಪಂಪ, ಅಭಿನವ ಪಂಪ ಅಂತ ಯಾರನ್ನ ಕರೀತಾರೆ ಅಂತ ನೋಡಿ. ಅಭಿನವ ಪಂಪ ಅಂತ ಪೊನ್ನಾರನ್ನ, ಜನ್ನ ಮತ್ತು ನಾಗಚಂದ್ರ ಅಂತ ಇದೆ. ಈ 3 ಜನ ಕವಿಗಳು ಏನಿದ್ದಾರೆ ಮೇಲಿನವರು, ಪಂಪ, ರನ್ನ, ಜನ್ನ, ಈ 3 ಜನ ಕವಿಗಳನ್ನು ಕವಿ ಚಕ್ರವರ್ತಿಗಳು ಅಂತ ಕರೀತಾರೆ. ಪೊನ್ನ, ರನ್ನ, ಜನ್ನ. ಪಂಪ ಇಲ್ಲ ಇಲ್ಲಿ. ಪಂಪ ಬಂದಾಗ ಇಲ್ಲಿ ಪಂಪ, ಪೊನ್ನ, ರನ್ನ ಬರುತ್ತೆ, ಜನ್ನ ಇರಲ್ಲ. ಇವರನ್ನ ಕವಿರತ್ನತ್ರಯರು ಅಂತ ಕರೀತಾರೆ. ಪಂಪ, ಪೊನ್ನ, ರನ್ನನ ಕವಿರತ್ನತ್ರಯರು. ಪೊನ್ನ, ರನ್ನ, ಜನ್ನನ ಕವಿ ಚಕ್ರವರ್ತಿಗಳು. ಪಂಪ, ಪೊನ್ನ, ರನ್ನನ ಕವಿರತ್ನತ್ರಯರು. ಪೊನ್ನ, ರನ್ನ, ಜನ್ನದಲ್ಲಿ ಪಂಪ ಇಲ್ಲ. ಬರೀ ಪಂಪ, ಪೊನ್ನ, ರನ್ನದಲ್ಲಿ, ಇದು ಪೊನ್ನ, ರನ್ನದಲ್ಲಿ ಕವಿ ರತ್ನತ್ರಯ ಇರ್ತಾರೆ, ಜನ್ನ ಇಲ್ಲ ಇಲ್ಲಿ. ತನ್ನನ್ನೇ ತಾನು ಅಭಿನವ ಪಂಪ ಅಂತ ಕರ್ಕೊಂಡಿದ್ದು ನಾಗಚಂದ್ರ ಅವರು. ನಾಗಚಂದ್ರ ಅವರು ತನ್ನನ್ನು ತಾನು ಅಭಿನವ ಪಂಪ ಅಂತ ಕರ್ಕೊತಾರೆ. ಭಕ್ತಿ ಭಂಡಾರಿ, ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದಂಥ ವಚನಕಾರರು ಯಾರು ಅಂತ. ಅಲ್ಲಮಪ್ರಭು, ಬಸವಣ್ಣ, ಅಂಬಿಗರ ಚೌಡಯ್ಯ, ಸಿದ್ದರಾಮ. ಅಲ್ಲಮಪ್ರಭುದು ನಾನು ಈಗ ಹೇಳಿದೆ. ಅಲ್ಲಮಪ್ರಭು ಅವರ ವಚನಗಳ ಅಂಕಿತ ಗುಹೇಶ್ವರ. ಇವರು ಒಗಟು ಮತ್ತು ಗಾದೆಗಳ ಬಗ್ಗೆ ವಚನಗಳನ್ನು ರಚನೆ ಮಾಡ್ತಾರೆ. ಬಸವಣ್ಣವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ, ಸಾಮಾಜಿಕ ಲೋಪದೋಷಗಳ ಬಗ್ಗೆ. ಅಂಬಿಗರ ಚೌಡಯ್ಯದು ಸೇಮ್ ಇದೆ, ಅಂಬಿಗರ ಚೌಡಯ್ಯ ಅಂತಲೇ ಅವರ ವಚನಗಳ ಅಂಕಿತ. ಸಿದ್ದರಾಮದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋದು ಸಿದ್ದರಾಮ ಅವರ ವಚನಗಳ ಅಂಕಿತ. ಅಲ್ಲಮಪ್ರಭುದು ಗುಹೇಶ್ವರ. ವಚನಗಳು ಮತ್ತು ಗಾದೆಗಳ ಬಗ್ಗೆ ಗಾದೆಗಳು ಮತ್ತು ಒಗಟುಗಳ ಬಗ್ಗೆ ವಚನಗಳನ್ನು ರಚನೆ ಮಾಡ್ತಾರೆ. ಭಕ್ತಿ ಭಂಡಾರಿ ಅಂತ ಕರೆಯೋದು ಬಸವಣ್ಣನವರನ್ನ. ಭಕ್ತಿ ಭಂಡಾರಿ. ನೆಕ್ಸ್ಟ್ ಕ್ವಶನ್ ನೋಡಿ, ನಜ, ಬಜ, ಜಂಜರ ಅಂತ. ಇದು ಯಾವ ವೃತ್ತಕ್ಕೆ ಲಕ್ಷಣ, ಯಾವ ವೃತ್ತದ ಲಕ್ಷಣ ಅಂತ ನೋಡಿ. 3 ಗುರು ಇದ್ದರೆ ಅದು ಮಾ, 3 ಲಘು ಇದ್ದರೆ ನ. 1 ಗುರು, ಮೊದಲಿಗೆ ಗುರು ಆಮೇಲೆ ಲಘು ಬಂದರೆ ಅದನ್ನು ಬಾ. ಮೊದಲಿಗೆ ಗುರು ಆಮೇಲೆ ಲಘು ಬಂದರೆ ಯಾ. ಲಘು ಗುರು ಲಘು ಬಂದರೆ ಜ. ಗುರು ಲಘು ಗುರು ಬಂದರೆ ರ. 2 ಗುರು ಆಮೇಲೆ ಲಘು ಬಂದರೆ ಸ. 2 ಗುರು ಆಮೇಲೆ ಲಘು ಬಂದರೆ ತ ಅಂತ ಕರೀತಾರೆ. ಇಲ್ಲಿ ನಜ, ಬಜ, ಜಂಜರ ಅಂತ.
ನಜ ಭಜ ಜ ಜ ರ ಈ ಥರ ಇರುವಂಥದ್ದು ಒಂದು ವೃತ್ತದ ಲಕ್ಷಣ ಯಾವುದ್ರಲ್ಲಿ ಕಂಡುಬರುತ್ತೆ? ಚಂಪಕ ಮಾಲೆನಲ್ಲೋ, ಮಹಾಸ್ರಗ್ಧರೇನೋ, ಉತ್ಪಲ ಮಾಲೆನಲ್ಲೋ, ಶಾರ್ದೂಲ ವಿಕ್ರೀಡಿತನಲ್ಲೋ ಅಂತ ನೋಡ್ಬೇಕೀಗ. ನೋಡಿ, ಮಹಾಸ್ರಗ್ಧಾರೆನಲ್ಲಿ ಸತತ ನಸರರ ಅಂತ ಬರುತ್ತೆ. ಸ ಅಂದರೆ 2 ಗುರು ಇರಬೇಕು, ಆಮೇಲೆ ಒಂದು ಲಘು ಇರಬೇಕು. ತ ಅಂತಂದರೆ 2 ಗುರು ಇರಬೇಕು, ಆಮೇಲೆ ಲಘು ಇರಬೇಕು. ಈ ಥರ. ಉತ್ಪಲ ಮಾಲೆನಲ್ಲಿ ಭರ ನಭ ಭರ ಅಂತ ಬರುತ್ತೆ. ಶಾರ್ದೂಲ ವಿಕ್ರೀಡಿತನಲ್ಲಿ ಮಸಜ ಸತತ ಬರುತ್ತೆ. ಮಸಜ ಸತತ. ಚಂಪಕ ಮಾಲೆನಲ್ಲಿ ನಜ ಭಜ ಜಜರ ಅಂತ ಬರುತ್ತೆ. ಈ ರೀತಿಯ ವೃತ್ತದ ಲಕ್ಷಣವನ್ನು ಚಂಪಕ ಮಾಲೆನಲ್ಲಿ ಗಮನಿಸ್ಬೋದು. ಕರಕರಿಸು ಪದದ ಸಮಾನಾರ್ಥಕ ಪದ ಏನು ಅಂತ. ಕರಕರಿಸು ಅಂತಂದರೆ ಕಳವಳ, ಮಿತಿಮೀರಿ, ಊರುಗೋಲು, ಚಿಂತಿಸು ಅಂತ ಇದೆ. ಕರಕರಿಸು ಅಂತಂದರೆ ಯೋಚನೆ ಮಾಡೋದು ಅಂತ, ಚಿಂತಿಸು ಅಂತ ಸಮಾನಾರ್ಥಕ ಪದ ಆಗುತ್ತೆ. ಬಂಧನು ಇದರ ನಿಷೇಧಾರ್ಥಕ ರೂಪ ಏನು ಅಂತ ನೋಡಿ. ವಿದ್ಯಾರ್ಥಕ, ಸಂಭವನಾರ್ಥಕ, ನಿಷೇಧಾರ್ಥಕ ಅಂತ ಅರ್ಥರೂಪಗಳಿದ್ದಾವೆ. ನೋಡಿ, ಬಂಧನು ಅನ್ನೋ ಪದಕ್ಕೆ ವಿದ್ಯಾರ್ಥಕ ಬರಲಿ ಆಗುತ್ತೆ. ಸಂಭವನಾರ್ಥಕ ಬಂದಾನು ಬರಬಹುದು, ಸಂಭವ ಇದೆ ಅಂತ. ನಿಷೇಧಾರ್ಥಕ ಬಾರನು ಆಗುತ್ತೆ. ಈಗ ಇನ್ನೊಂದು ಪದ ನೋಡೋಣ. ತಿನ್ನು ಅನ್ನೋ ಒಂದು ಪದ ನೋಡೋಣ. ತಿನ್ನುಗೆ ವಿದ್ಯಾರ್ಥಕದಲ್ಲಿ ತಿನ್ನಲಿ ಇರುತ್ತಿದೆ, ಸಂಭವದಲ್ಲಿ ತಿಂದಾನು, ನಿಷೇಧಾರ್ಥಕ ತಿನ್ನನು. ನಿಷೇಧ ಆಗ್ತಾ ಇರೋದಲ್ಲಿ ಪದ. ನಿಷೇಧಾರ್ಥಕ ಇಲ್ಲಿ ಬಂಧನು ಪದಕ್ಕೆ ಬಾರನು ನಿಷೇಧಾರ್ಥಕ ಪದ. ಇನಜ ಎಂದರೆ, ಇನ ಅಂದರೆ ನಾನು ಆಗಲೇ ಹೇಳ್ದಾಗೆ ಇನ ಅಂತಂದರೆ ಸೂರ್ಯ ಅಂತ ಆಗುತ್ತೆ. ಇನ ಅಂದರೆ ಇನಾಗೆ ಸಮಾನಾರ್ಥಕ ಪದ ಸೂರ್ಯ. ಅರ್ಕ ಅಂದರೂ ಸಹ ಸೂರ್ಯನೇ. ಇಲ್ಲಿ ಇನಜ ಅಂದರೆ ಸೂರ್ಯನ ಪುತ್ರ, ಇನಜ ಅಂದರೆ ಸೂರ್ಯನ ಮಗ ಅಂತ. ಧರ್ಮರಾಯ, ಭೀಮ, ಅರ್ಜುನ, ಕರ್ಣ. ಧರ್ಮರಾಯ ಯಮನ ಮಗ, ಭೀಮ ವಾಯುವಿನ ಮಗ, ಅರ್ಜುನ ಇಂದ್ರನ ಮಗ, ಕರ್ಣ ಸೂರ್ಯನ ಮಗ. ಮಹಾಭಾರತದ ಪ್ರಕಾರ ಕರ್ಣ ಇಲ್ಲಿ ಸೂರ್ಯನ ಮಗ. ಹಾಗಾಗಿ ಇನ ಅಂದರೆ ಸೂರ್ಯ ಅಂತ, ಇನಜ ಅಂದರೆ ಕರ್ಣ. ಮಲ್ಲಿಗೆ ದಂಡೆ ಈ ಜಾನಪದ ಕೃತಿಯ ಸಂಗ್ರಹಕಾರರು ಯಾರು? ದೇ ಜವರೇಗೌಡ, ಹಲಸಂಗಿ ಗೆಳೆಯರು, ಕಾಪಾಸೆ ರೇವಪ್ಪ ಅವರು, ಸಿಂಪಿ ಲಿಂಗಣ್ಣ ಅವರು. ನೋಡಿ, ಮಲ್ಲಿಗೆ ದಂಡೆ ಅನ್ನೋದು ನಾನು ಆಗಲೇ ಹೇಳಿದೆ ದುಂಡು ಮಲ್ಲಿಗೆ ಅಂತ, ಅದು ನರಸಿಂಹಸ್ವಾಮಿಯವರ ಕೃತಿ. ಮಲ್ಲಿಗೆ ದಂಡೆ ಅನ್ನೋದು ಇಲ್ಲಿ ಹಲಸಂಗಿ ಗೆಳೆಯರು ಅಂತ ಇದ್ದಾರೆ. ಇವರು ಜಾನಪದ ಹಾಡುಗಳನ್ನು ಸಂಗ್ರಹಕಾರರು. ಇವರು ಜಾನಪದ ಹಾಡುಗಳನ್ನು ಸಂಗ್ರಹಣೆ ಮಾಡುವಂಥದ್ದು ಹಾಡುಗಾರರು ಅಂತಲೇ ಇಟ್ಕೊಳ್ಳಿ. ಈ ಹಲಸಂಗಿ ಗೆಳೆಯರಲ್ಲಿ ಒಬ್ಬರಾದಂಥ ಕಾಪಸೆ ರೇವಪ್ಪ ಅನ್ನೋರು ಮಲ್ಲಿಗೆ ದಂಡೆ ಅನ್ನೋ ಒಂದು ಜಾನಪದ ಕೃತಿನ ಸಂಗ್ರಹಣೆ ಮಾಡಿದ್ದಾರೆ. ಕಾಪಾಸೆ ರೇವಪ್ಪ ಹಲಸಂಗಿ ಗೆಳೆಯರಲ್ಲಿ ಒಬ್ಬರು. ಹಲಸಂಗಿ ಗೆಳೆಯರು ಅಂದರೆ ಜಾನಪದ ಹಾಡುಗಾರರ ಒಂದು ಸಂಗ್ರಹಕಾರರು. ಕಾರ್ಯಕ್ರಮದ ದಿನಾಂಕವನ್ನು ಪೋಷಕರ ಪ್ರೆಸೆನ್ಸ್ನಲ್ಲಿ ತೀರ್ಮಾನಿಸಲಾಯಿತು. ಪ್ರೆಸೆನ್ಸ್ ಇಲ್ಲಿ ಗೆರೆ ಎಳೆದಂಥ ಪದದ ಕನ್ನಡದ ರೂಪ ಕೇಳ್ತಾ ಇದ್ದಾರೆ. ನಿರ್ದೇಶನ, ಅಧಿಕೃತ, ಸಮ್ಮುಖ ಜೊತೆಯಲ್ಲಿ. ನಿರ್ದೇಶನ ಅಂದರೆ ಡೈರೆಕ್ಷನ್, ಅಧಿಕೃತ ಅಂದರೆ ಅಫಿಷಿಯಲ್ ಅಥವಾ ಅಫಿಷಿಯಲಿ ಅಂತಾರೆ. ಸಮ್ಮುಖ ಅಂತಂದರೆ ಪ್ರೆಸೆನ್ಸಲ್ಲಿ, ಅವರ ಒಂದು ಸಮ್ಮುಖದಲ್ಲಿ ನಡೀತು ಅಂತ. ಜೊತೆಯಲ್ಲಿ ಅಂದರೆ ಅಲಾಂಗ್ ವಿತ್ ಅಂತ ಹೇಳ್ತಾರೆ. ಸಮ್ಮುಖ ಅಂತಂದರೆ ಪ್ರೆಸೆನ್ಸ್. ತಣಿಗೆ ಪದದ ಅರ್ಥ. ತಣಿಗೆ ಅನ್ನೋದು ಇಲ್ಲಿ ಗ್ರಾಮೀಣ ಪದ, ಗ್ರಾಮ್ಯ ಭಾಷೆಯಲ್ಲಿ ತಣಿಗೆ ಅಂತಾರೆ. ಇದಕ್ಕೆ ಬಟ್ಟಲು, ಬಟ್ಟೆ, ಚೆಂಬು, ಲೋಟ ಅಂತ ಇದೆ. ತಣಿಗೆ ಅಂದರೆ ಅದಕ್ಕೆ ಸಮವಾಗಿರುವಂಥ ಪದ ಅಂದರೆ ತಟ್ಟೆ. ತಣಿಗೆನ ತಟ್ಟೆ ಅಂತಾರೆ. ಬಿಂಕ ಬೆಡಗು ಇದರ ಸಮಾನಾರ್ಥಕ ಪದ ಸೊಗಸು, ಅಂದ, ಚಂದ, ರೀತಿ, ಸೆಳೆತ, ನಾವಿನ್ಯ, ಚಂದ, ಸೆಳೆತ ಅಂತದೆ. ಬಿಂಕ ಬೆಡಗು ಅಂದರೆ ಅಂದ, ಚಂದ, ಸೊಗಸು, ಅಂದ, ಇದು ಆಗುತ್ತೆ ಸಮಾನಾರ್ಥಕ ಪದ. ಚೆಂಗೂಲಿ ಅಂದರೆ ಸಮಾನಾರ್ಥಕ ಪದಗಳು ನೋಡಿ ಇಲ್ಲಿ ಏನೇನು ಇಲ್ಲಿ ಬರ್ತಾ ಇದೆ ಸಮಾನಾರ್ಥಕ ಪದಗಳು. ಇವೆಲ್ಲದನ್ನು ಸಹ ನಾನು ಈಗಾಗಲೇ ಸಮಾನಾರ್ಥಕ ಪದಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸುಮಾರು 2,500-3,000 ಸಮಾನಾರ್ಥಕ ಪದಗಳಿದೆ. ಬಹಳ ಉಪಯೋಗ ಆಗುತ್ತೆ ಎಕ್ಸಾಮ್ಗಳಿಗೆ. ದಯವಿಟ್ಟು ನೋಡಿ, ಅದನ್ನು ಯೂಸ್ ಮಾಡ್ಕೊಳ್ಳಿ ಏನಾದರೂ ಇದ್ದರೆ. ಚೆಂಗೂಲಿ ನೋಡಿ, ಚೆಂಗೂಲಿ ಅಂದರೆ ದಿನಗೂಲಿ ಕೆಲಸ ಮಾಡುವಂಥವ್ರನ್ನ, ಕೂಲಿಕಾರರನ್ನು ಚೆಂಗೂಲಿ ಅಂತಾರೆ. ಅಶ್ವತ್ಥಾಮನ್ ಇದು ಯಾವ ನಾಟಕ ಅಂತ. ಅಶ್ವತ್ಥಾಮನ್ ಈ ನಾಟಕವನ್ನು ರಚನೆ ಮಾಡಿದವರು BM ಶ್ರೀ ಅವರು ರಚನೆ ಮಾಡ್ತಾರೆ. ಇದು ಒಂದು ಸಾಮಾಜಿಕ ನಾಟಕನ, ಚಾರಿತ್ರಿಕನ, ಸುಖಾಂತನ ಅಥವಾ ದುರಂತ ನಾಟಕನ ಅಂತ. ಅಶ್ವತ್ಥಾಮನ್ ಅನ್ನೋದು ಒಂದು ದುರಂತ ನಾಟಕ. ಇದು ಅಚ್ಚ ಕನ್ನಡದ ಪದ. ಗ್ರಾಮ, ರಾಜ್ಯ, ಊರು, ಭಾಷೆ. ಗ್ರಾಮ, ರಾಜ್ಯ ಇವೆಲ್ಲ ನಾವು ಮೊದಲಿಂದನೂ ಕೇಳ್ತಾ ಬಂದಿದ್ದೀವಿ. ಇವೆಲ್ಲ ಸಂಸ್ಕೃತ ಪದದಿಂದ ಬಂದಿರುವಂಥದ್ದು.
ಗ್ರಾಮ, ರಾಜ್ಯ ಮತ್ತು ಭಾಷೆ ಅನ್ನೋದು ಸಹ ಸಂಸ್ಕೃತ ಪದದಿಂದ ಬಂದಿದೆ. ಭಾಷೆ, ಭಾಷೆ, ತತ್ಸಮ ತದ್ಭವಗಳಲ್ಲಿ ಗೊತ್ತಾಗುತ್ತೆ. ತತ್ಸಮ ತದ್ಭವಗಳಲ್ಲಿ ಕೇಳೋವೆಲ್ಲ ಸಂಸ್ಕೃತ ಪದಗಳೇ. ಅವು ಕನ್ನಡಕ್ಕೆ ಬರುವಾಗ ಸ್ವಲ್ಪ ಬದಲಾವಣೆ ಆಗಿ ಬಂದಿರ್ತವೆ. ಭಾಷೆ, ಭಾಷೆ. ಊರು ಅನ್ನೋದು ಇಲ್ಲಿ ಅಚ್ಚ ಕನ್ನಡದ ಭಾಷೆ, ಅಚ್ಚ ಕನ್ನಡದ ಪದ. ನೆಕ್ಸ್ಟ್ ಕ್ವಶನ್ ನೋಡಿ. ಕನ್ನಡದ ಆದಿಕವಿ ಗೊತ್ತು ನಿಮಗೆಲ್ಲ, ಪಂಪ ಅನ್ನೋರು ಕನ್ನಡದ ಆದಿಕವಿ. ಕುಮಾರವ್ಯಾಸ ಅವರು ಕರ್ನಾಟಕ ಭಾರತ ಕಥಾಮಂಜರಿ ರಚನಾಕಾರರು. ಪಂಪ, ಜನ್ನ, ರನ್ನ ಅಂತ. ಇದು ಜನ್ನ, ರನ್ನ, ಪಂಪ, ಪೊನ್ನ, ರನ್ನ, ಜನ್ನ, ಇವರು 3 ಜನ ಏನಿದ್ದಾರೆ ಇವರು ಕವಿ ಚಕ್ರವರ್ತಿಗಳು. ಪಂಪ, ಪೊನ್ನ, ರನ್ನ ಏನಿದ್ದಾರೆ ಇವರು ಕವಿ ರತ್ನತ್ರಯರು. ಕನ್ನಡದಲ್ಲಿ ಒಟ್ಟು ಎಷ್ಟು ವಿಭಕ್ತಿ ಪ್ರತ್ಯಯಗಳಿವೆ ನೋಡಿ. ಕನ್ನಡದಲ್ಲಿ ಹೂ ಪ್ರಥಮ ವಿಭಕ್ತಿ, ಅನ್ನು ದ್ವಿತೀಯ, ಇಂದ ತೃತೀಯ, ಗೆ ಅಥವಾ ಕೆ ಚತುರ್ಥಿ ವಿಭಕ್ತಿ, ಇಂದ ಅಥವಾ ದೆಸೆಯಿಂದ ಪಂಚಮಿ ವಿಭಕ್ತಿ, ಆ ಷಷ್ಠಿ, ಅಲ್ಲಿ ಎನ್ನೋದು ಸಪ್ತಮಿ ವಿಭಕ್ತಿ, ಎ ಇರ. ಒಟ್ಟು 1 2 3 4 5 6 7 8 ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಇದ್ದಾವೆ. ಕುಮಾರವ್ಯಾಸರ ಕೃತಿ ಯಾವುದು? ಜೈಮಿನಿ ಭಾರತನ ರಚನೆ ಮಾಡಿದವರು ಲಕ್ಷ್ಮೀಶ ಅವರು. ವಾರ್ಧಕ ಷಟ್ಪದಿನಲ್ಲಿದೆ ಇದು. ತೊರವೆ ರಾಮಾಯಣನ ತೊರವೆ ನರಹರಿ ಅಂತಾರೆ, ಕುಮಾರ ವಾಲ್ಮೀಕಿ ಅಂತಾರೆ, ಅವರು ರಚನೆ ಮಾಡಿರೋದು. ಕರ್ನಾಟಕ ಭಾರತ ಕಥಾಮಂಜರಿ ಇದು ಭಾಮಿನಿ ಷಟ್ಪದಿನಲ್ಲಿದೆ. ಇದನ್ನು ಕುಮಾರವ್ಯಾಸ ರಚನೆ ಮಾಡ್ತಾರೆ. ಶ್ರೀರಾಮಾಯಣ ದರ್ಶನಂ ಕುವೆಂಪು ಗೊತ್ತು ನಿಮಗೆ, ಕುವೆಂಪು ಅವರ ರಚನೆ ಇದು. ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕುವೆಂಪು ಅವರ ಕೃತಿಗೆ. ಇನ್ನು ಕುಮಾರವ್ಯಾಸ ಅವರ ಕೃತಿ ಅಂದರೆ ಕರ್ನಾಟಕ ಭಾರತ ಕಥಾಮಂಜರಿ. ಇವುಗಳಲ್ಲಿ ಅನುಕರಣವಾಚಿ ಪದ ಯಾವುದು? ಊರೂರು, ಸರಸರ, ಹಣ್ಣು ಹಂಪಲು, ಮರಗಿಡ ಅಂತ. ನೋಡಿ, ಒಂದೇ ಪದ 2 ಸರಿ ಬಂದಾಗ ಅದು ದ್ವಿರುಕ್ತಿ. ಸರಸರ ಅಂದರೆ ಅನುಕರಣವಾಚಿ. ಅನುಕರಣೆ ಅಂದರೆ ಶಬ್ದಗಳಿಗೆ ಸಂಬಂಧಪಟ್ಟಾಗೆ ಅನುಕರಣೆ ಆಗ್ತಾ ಇರೋದು ಅಂತ. ಜೋಡಿ ಪದ ಅಂದರೆ ನೋಡಿ, ಪ್ರಾಸಕ್ಕಾಗಿ ಇನ್ನೊಂದು ಪದವನ್ನು ಬಳಸ್ತಾರೆ. ಒಂದು ಪದ ಇರುತ್ತೆ, ಆ ಪದಕ್ಕೆ ಪ್ರಾಸಕ್ಕಾಗಿ ಇನ್ನೊಂದು ಪದ ಬಳಸ್ತಾರೆ. ಆ ಪದಕ್ಕೆ ಅರ್ಥ ಇರೋದಿಲ್ಲ. ಇಲ್ಲಿ ಅರ್ಥ ಇಲ್ಲದೆ ಇರೋ ಪದ ಹಂಪಲು, ಹಣ್ಣು ಅನ್ನೋ ಪದಕ್ಕೆ ಪ್ರಾಸಕ್ಕಾಗಿ ಬಳಸಿದ್ದಾರೆ. ಇದನ್ನು ಜೋಡಿ ಪದ ಅಂತಾರೆ. ಇಲ್ಲಿ ಅನುಕರಣವಾಚಿ ಕೇಳ್ತಾರೆ. ಅದರಿಂದ ಅನುಕರಣವಾಚಿ ಅಂತಂದರೆ ಶಬ್ದಗಳನ್ನು ನಾವು ಅನುಕರಣೆ ಮಾಡೋದು ಅಂತ. ಇಲ್ಲಿ ಸರಸರ ಅನ್ನೋದು ಅನುಕರಣವಾಚಿ. ದಿ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಈ ಕೃತಿಯ ಕರ್ತೃ ಯಾರು ಅಂತ? ಜೂಲ್ ಬಾಕ್ಸ್, ರೆವರೆಂಟ್ ವಿಲಿಯಂ ಕ್ಯಾರಿ ಆರ್ ನರಸಿಂಹಾಚಾರ್ಯ, GS ಗಾಯಿ ಅಂತ. ದಿ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅನ್ನೋದನ್ನು ರಚನೆ ಮಾಡಿದ್ದು ಆರ್ ನರಸಿಂಹಾಚಾರ್ಯ ಅವರು. ಬಿನದ ಪದದ ತದ್ಭವ ರೂಪ. ತತ್ಸಮ ತದ್ಭವಗಳನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ ಕೆಲವೊಂದು ಸೂತ್ರಗಳು, ಒಂದು 10 ನಿಯಮಗಳನ್ನ ಕೊಟ್ಟಿದ್ದೀನಿ. ಅದು ಸಹ ಪ್ಲೇಲಿಸ್ಟಲ್ಲಿದೆ, ಅದನ್ನು ನೋಡಿ, ಬಹಳ ಯೂಸ್ ಆಗುತ್ತೆ ನಿಮಗೆ. ನೋಡಿ, ವಿನೋದ, ಬಿಲ, ವಿಲಾಸ ಅಂತ ಇದೆ. ಸಾಮಾನ್ಯವಾಗಿ ಭಾಷೆಗೆ ತತ್ಸಮದಲ್ಲಿ ತದ್ಭವದಲ್ಲಿ ವಾ ಬರುತ್ತೆ. ಇಲ್ಲಿ ಬಿನದ ಅನ್ನೋದಕ್ಕೆ ವಿನದ ಬರೋದಿಲ್ಲ, ವಿನೋದ ಬರುತ್ತೆ. ವಿನೋದ ಪದದ ಒಂದು ತತ್ಸಮ ರೂಪ ಬಿನದ. ಉದುಂಬರ ಇದರ ಸಮಾನಾರ್ಥಕ ಪದ ಏನು? ಅತ್ತಿಯ ಮರ, ತಾಳೆಯ ಮರ, ತೆಂಗಿನ ಮರ, ಮಾವಿನ ಮರ. ನಾರಿಕೇಳ ಅಂತ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳಿರ್ತಾರೆ. ನಾರಿಕೇಳ ಅಂತ ಕೆಲವೊಂದು ಎಕ್ಸಾಮ್ಸಲ್ಲಿ ಬಂದಿದೆ ಪರೀಕ್ಷೆಗಳಲ್ಲಿ. ನಾರಿಕೇಳ ಅಂದರೆ ತೆಂಗಿನ ಮರ ಅಂತ. ತೆಂಗಿನ ಮರನ ನಾರಿಕೇಳ ಅಂತಾರೆ. ಇಲ್ಲಿ ಉದುಂಬರ ಅಂದರೆ ಅತ್ತಿಯ ಮರ. ಕ್ವಚಿತ್ತು ಅಂದರೆ ಏನು ಅಂತ? ಕ್ವಚಿತ್ತು ಅಂದರೆ ಒಂದು ರೀತಿ ಅಪರೂಪವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು, ಒಮ್ಮೊಮ್ಮೆ ಅಂತ ಕರೀತಾರೆ. ಯಾವಾಗಲೋ ಒಮ್ಮೆ, ಕೆಲವೊಮ್ಮೆ, ಈಗ ಇದಕ್ಕೆ ಸಮಾನಾರ್ಥಕ ಪದ ಅಪರೂಪವಾಗಿ. ಅರ್ಧ ವಿರಾಮ ಇದನ್ನು ಯಾವಾಗ ಬಳಸಲಾಗುತ್ತದೆ? ವಾಕ್ಯದ ಕೊನೆಯಲ್ಲಿ ಬೇರೆ ಬೇರೆ ವಿಶೇಷಣಗಳು ಬರುವಾಗ, ಉಪವಾಕ್ಯಗಳಿಗೆ ಪ್ರಶ್ನೆ ಮಾಡುವಾಗ ಅಂತ. ವಾಕ್ಯದ ಕೊನೆಯಲ್ಲಿ ಬಳಸೋದು ಫುಲ್ ಸ್ಟಾಪ್ ಅಲ್ವಾ? ಫುಲ್ ಸ್ಟಾಪ್ ಬಳಸ್ತಾರೆ. ಬೇರೆ ಬೇರೆ ವಿಶೇಷಣಗಳು ಬರುವಾಗ ಅಲ್ಪ ವಿರಾಮ ಬಳಸ್ತಾರೆ, ಕಾಮ ಬಳಸ್ತಾರೆ. ಅಂದರೆ ಇವಾಗ ಒಂದಷ್ಟು ಪದ ಇರುತ್ತೆ, ಆ ಪದಗಳಿಗೆ ಸಮಾನಾರ್ಥಕ ಪದಗಳು ನೋಡಿ. ಇವಾಗ ಭೂಮಿ ಅನ್ನೋ ಪದಕ್ಕೆ ಇಳೆ ಇದೆ, ಇಳೆ ಆದಮೇಲೆ ಅಲ್ಪ ವಿರಾಮ ಹಾಕ್ತೀವಿ, ಕಾಮ. ದರೆ, ಕಾಮ. ಧಾತ್ರಿ, ಕಮ. ಪೃಥ್ವಿ, ಈಗ ಹಾಕ್ಕೊಂಡು ಹೋಗ್ತೀವಲ್ಲ ಕಾಮ, ಇದನ್ನೇ ಅಲ್ಪ ವಿರಾಮ ಅಂತಾರೆ. ಇನ್ನು ಉಪವಾಕ್ಯಗಳು ಬಂದಾಗ ಒಂದು ವಾಕ್ಯ, ಆ ವಾಕ್ಯದ ನಂತರ ನಾವು ಅರ್ಧ ವಿರಾಮ ಹಾಕಿ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಉಪವಾಕ್ಯನ ಬರಿತೀವಿ, ಅದನ್ನು ನಾವು ಅರ್ಧ ವಿರಾಮ ಅಂತೀವಿ. ಈ ರೀತಿ ಬರೆಯೋದು ಅರ್ಧ ವಿರಾಮ. ಇದನ್ನು ಉಪವಾಕ್ಯಗಳಿಗೆ ಬಳಸ್ತಾರೆ. ಪ್ರಶ್ನೆ ಮಾಡುವಾಗ ಪ್ರಶ್ನಾರ್ಥಕ ಚಿಹ್ನೆ, ಕ್ವೆಶ್ಚನ್ ಮಾರ್ಕ್. ಅರ್ಧ ವಿರಾಮನ ಬಳಸೋದು ಉಪವಾಕ್ಯಗಳಿಗೆ, ಅಲ್ಪ ವಿರಾಮನ ಬಳಸೋದು ಬೇರೆ ಬೇರೆ ವಿಶೇಷಣಗಳು ಬರುವಂಥ ಸಂದರ್ಭದಲ್ಲಿ. ಸೀತೆಯ ಮುಖ ಕಮಲದಂತೆ ಅರಳಿತು, ಇದರಲ್ಲಿ ಗೆರೆ ಎಳೆದಂಥ ಪದ.
ನೋಡಿ, ಉಪಮೇಯ, ಉಪಮಾನ, ವಾಚಕ, ಸಮಾನ ಧರ್ಮ ಅಂತ ಇದೆ. ಉಪಮಾ ಅಂತಂದರೆ ಮೊದಲಿಗೆ ಉಪಮಾ ಅಂದರೆ ಹೋಲಿಕೆ ಮಾಡೋದು. ಇಲ್ಲಿ ಯಾರನ್ನ ಯಾರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ಯಾರನ್ನ ಅನ್ನೋದಕ್ಕೆ ಉಪಮೇಯ ಆಗುತ್ತೆ. ಯಾರನ್ನ ಯಾರಿಗೆ ಅನ್ನೋದನ್ನ ಉಪಮಾನ ಆಗುತ್ತೆ. ಇಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು. ಸೀತೆನ ಕಮಲಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಕಮಲದಂತೆ ಅಂತ ಕಮಲಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಸೀತೆ ಅನ್ನೋದು ಉಪಮೇಯ. ಕಮಲ ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ, ಯಾರಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ? ಕಮಲಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ. ಕಮಲ ಅನ್ನೋದು ಉಪಮಾಲ. ಇಲ್ಲಿ ಅಂತೆ ಇದೆಯಲ್ಲ, ಇದು ವಾಚಕ ಪದ. ಅರಳಿತು ಅನ್ನೋದು ಸಮಾನ ಧರ್ಮ. ಆಸ್ಪತ್ರೆ ಇದು ಯಾವ ದೇಶೀಯ ಪದ ಅಂತ. ಅರಬ್ಬಿ, ಕನ್ನಡ, ಪೋರ್ಚುಗೀಸ್, ಫಾರಸಿ ಅಂತ. ಆಸ್ಪತ್ರೆ ಅನ್ನೋದು ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಆಸ್ಪತ್ರೆ, ತಂಬಾಕು, ಮೇಜು, ರಸೀದಿ, ಇಸ್ತ್ರಿ ಇವೆಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದಗಳು. ಪಂಡಿತ ಈ ಪದದ ವಿರುದ್ಧಾರ್ಥಕ ಪದ ಏನು ಅಂತ. ಪಾಮರ, ಪುರೋಹಿತ, ಅಜ್ಞಾನಿ, ವೈದ್ಯ. ಪಂಡಿತ ನೋಡಿ, ಪಂಡಿತ ಅಂದರೆ ಪುರೋಹಿತನೂ ಆಗುತ್ತೆ, ಅದಕ್ಕೆ ಸ್ವಲ್ಪ ಸಮಾನ ಇರುವಂಥ ಪದ. ಜ್ಞಾನಿ ಅಂದರೆ ಅಜ್ಞಾನಿ. ಪಂಡಿತ ಅಂದರೆ ಸಾಮಾನ್ಯವಾಗಿ ಜ್ಞಾನಿ ಅಂತಲೇ ಕರೀತಾರೆ, ಆದರೆ ಇಲ್ಲಿ ಅಜ್ಞಾನಿ ಅದಕ್ಕೆ ವಿರುದ್ಧ ಇದ್ರೂ ಆದರೆ ಅದು ವಿರುದ್ಧಾರ್ಥಕ ಪದ ಅಲ್ಲ, ವಿರುದ್ಧಾರ್ಥಕ ಆಗಲ್ಲ. ಜ್ಞಾನಿಗೆ ಅಜ್ಞಾನಿ ವಿರುದ್ಧಾರ್ಥಕ ಪದ. ವೈದ್ಯ ಅಲ್ಲ. ಪಂಡಿತ ಅಂದರೆ ಅವನ ವೃತ್ತಿ ವೈದ್ಯ ಇರ್ಬೋದು, ಹಿಂದಿನ ಕಾಲದಲ್ಲೆಲ್ಲ ವೈದ್ಯ ವೃತ್ತಿಗಳು ಮಾಡ್ತಿದ್ರೇನು. ಆದರೆ ವೈದ್ಯ ಅನ್ನೋದು ಸಮಾನಾರ್ಥಕ ಪದ ಇರ್ಬೋದು, ಆದರೆ ವಿರುದ್ಧ ಪದ ಅಲ್ಲ. ಪಂಡಿತನಿಗೆ ವಿರುದ್ಧ ಪದ ಬಂದು ಪಾಮರ.